ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ನಾನಿವತ್ತು ರವಿನ ಮನೆಗೆ ಹೋಗ್ತಿದ್ದೇನೆ. ಅಲ್ಲಿ ನಾಗರ ಪಂಚಮಿ ಪ್ರಯುಕ್ತ ಪೂಜೆ ಉಂಟು. ಮತ್ತು ಅವರು ಹೇಳಿದರು ಅರಿಶಿನೆಲೆಯ ಇವತ್ತು ಹಿಟ್ಟು ಮಾಡುವಂಥ ನಾಗರ ಪಂಚಮಿ ಅಲ್ವಾ, ಹಾಗೆ ಅದರದ್ದು ವಿಡಿಯೋ ಹಾಕಿದ್ದೇನೆ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಸಪೋರ್ಟ್ ಮಾಡಿ. ನಾನು ಇವತ್ತಿಲ್ಲ, ಇಲ್ಲಿ ಅರಿಶಿನೆಲ್ಲ ಕೊಯ್ಕೊಂಡು ಬರಲಿಕ್ಕೆ ಹೋಗ್ತಿದ್ದೇನೆ. ನಾಗರ ಪಂಚಮಿ ಅಲ್ಲ, ಹಾಗೆ ನಿನ್ನೆ ಕರೆಂಟ್ ಇಲ್ಲದೆ ಮಾಡಲಿಕ್ಕೆ ಆಗಲಿಲ್ಲ ಹಿಟ್ಟನ್ನು. ಹಾಗೆ ಇವತ್ತು ಕೊಯ್ಕೊಂಡು ಬರಲಿಕ್ಕೆ ಹೋಗ್ತಿದ್ದೇನೆ. ನೋಡಿ, ಇಲ್ಲಿ ಸ್ವಲ್ಪ ಎಲೆ ಉಂಟು. ನೋಡಿ, ಅಕ್ಕಿಯನ್ನು ತಗೊಂಡು ಮಿಕ್ಸಿ ಜಾರಿಗೆ ಹಾಕಿದ್ದೇನೆ. ಇದನ್ನೊಂದು ಸ್ವಲ್ಪ ಗಟ್ಟಿಯಾಗಿ ರುಬ್ಬಿಕೊಳ್ಳುವ. ನೋಡಿ, ಒಂದು ತೆಂಗಿನಕಾಯಿ ತಗೊಂಡಿದ್ದೇನೆ ನಾನು. ಇದನ್ನು ಸಣ್ಣಗೆ ತುರಿದುಕೊಳ್ಳುವ. ನೋಡಿ, ನಾವು ಸ್ವಲ್ಪ ಬೆಲ್ಲ ತುರಿದುಕೊಳ್ಳುವ. ಬೆಲ್ಲ ತುರಿದುಕೊಂಡು ತೆಂಗಿನಕಾಯಿಯ ತುರಿಯ ಜೊತೆ ನಾವು ಮಿಕ್ಸ್ ಮಾಡಬೇಕು. ನೋಡಿ, ಇಲ್ಲಿ ತುರಿದಿಟ್ಟಂತಹ ಕಾಯಿ ತುರಿ ಮತ್ತು ತುರಿದಿಟ್ಟಂತಹ ಬೆಲ್ಲ ಉಂಟು. ಇದನ್ನೆರಡು ಮಿಕ್ಸ್ ಮಾಡುವ. ಇದನ್ನೆರಡು ಮೊದಲೇ ಮಿಕ್ಸ್ ಮಾಡಲಿಲ್ಲ, ಯಾಕಂದ್ರೆ ಅದು ಮೊದಲೇ ಮಿಕ್ಸ್ ಮಾಡಿಟ್ರೆ ನೀರು ಬಿಡ್ತದೆ ಅದು. ನೋಡಿ, ಇದೆಲ್ಲ ಮಿಕ್ಸ್ ಆಯ್ತು. ಈಗ ಇನ್ನು ಎಲೆಗೆ ಹಾಕುವ ಆಯ್ತು ಅದನ್ನು. ನೋಡಿ, ಇದು ಸ್ವಲ್ಪ ನೀರಾಗಿತ್ತು ಅಕ್ಕಿ ಕಡ್ದದ್ದು. ಇದನ್ನು ಸ್ವಲ್ಪ ಕಾಯಿಸಿ ಗಟ್ಟಿ ಮಾಡಿದ್ದೇನೆ. ನಾವು ರುಬ್ಬಿಟ್ಟಂತಹ ಹಿಟ್ಟನ್ನು ಎಲೆಯ ಮೇಲೆ ತೆಳುವಾಗಿ ಹರಡಬೇಕು. ಮತ್ತು ನಾವು ಮಿಕ್ಸ್ ಮಾಡಿಟ್ಟಂತಹ ಕಾಯಿ ತುರಿ ಮತ್ತು ಬೆಲ್ಲದ ತುರಿಯನ್ನು ಇದರ ಮೇಲೆ ಹಾಕಿ ಅದನ್ನು ನಿಧಾನವಾಗಿ ಮಡಿಚಿ ಒಲೆಯಲ್ಲಿ ಇಡ್ಲಿ ಪಾತ್ರೆ ಇಟ್ಟಿದ್ದೇನೆ ನೀರು ಕಾಯಲಿಕ್ಕೆ. ಅದರೊಳಗೆ ಬೇಯಲಿಕ್ಕೆ ಇಡುವ ಆಯ್ತಾ. ನೋಡಿ, ಇಡ್ಲಿ ಪಾತ್ರೆ ಮುಚ್ಚಳವನ್ನು ತೆಗ್ದೆ ಈಗ. ನೋಡಿ, ಈಗ ಬೆಂದಿದೆ. ಇಡ್ಲಿ ಪಾತ್ರೆ ಮುಚ್ಚಳ ತೆಗ್ದಾಗಿಲ್ಲ, ಘಮ್ ಅಂತ ಪರಿಮಳ ಬರ್ತಾ ಉಂಟು. ನೋಡಿ, ಫೈನಲ್ ಆಗಿ ಅರಿಶಿನೆಲೆ ಹಿಟ್ಟು ರೆಡಿಯಾಗಿದೆ. ಓಕೆ ಗೈಸ್, ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.